संयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। नमन्ति ऋषयो देव नमन्त्यप्सरसाङ्गनः नरा नमन्ति देवेशं नकाराय नमो नमः। महादेवं महात्मानं महाध्यानं परायणं महापापहरं देवं मकाराय नमो नमः। ಮುಖ್ಯವಾಗಿ ಮನುಷ್ಯನಿಗೆ ಬೇಕಾದದ್ದು ಒಂದು ನೆಮ್ಮದಿ ಜೀವನ ಹಾಗೂ ಗೌರವದ ಜೀವನಕ್ಕೆ ಅಕ್ಷರ ಜ್ಞಾನ ಹಾಗೂ ಆಹಾರ. ಇದರ ಜೊತೆಗೆ ಅತಿ ಮುಖ್ಯವಾಗಿ ಬೇಕಾದದ್ದು ಆರೋಗ್ಯವನ್ನು ಮುಖ್ಯವಾಗಿಟ್ಟುಕೊಂಡು ಈ ಆಸ್ಪತ್ರೆಯ ಮೂಲಕ ವಿವಿಧ ರೀತಿಯ ಸೇವೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾದುದು ಈಗ ನಾವು ನಡೆಸುತ್ತಿರುವ ಕೃತಕ ಕೈಕಾಲು ಜೋಡಣಾ ಶಿಬಿರ. ಪ್ರಸ್ತುತ ಉಚಿತ ಕೈ ಮತ್ತು ಕಾಲು ಜೋಡಣಾ ಶಿಬಿರವು ಆದಿಚುಂಚನಗಿರಿ ಆಸ್ಪತ್ರೆ ಟ್ರಸ್ಟ್ ಮತ್ತು ಮಾರ್ವಾಡಿ ಯುವಕ ಸಂಘದ ಸಹಯೋಗದಿಂದ ಯಶಸ್ವಿಯಾಗಿ ಪ್ರಾಯೋಜಿಸಿದ್ದು 500ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ನವಜೀವನ ನೀಡಿದಂತಾಗಿದೆ. ಅವರಿಗೆ ಕೇವಲ ಅಂಗಾಂಗಗಳನ್ನು ನೀಡುವುದಲ್ಲ, ಅವರ ಬದುಕಿನಲ್ಲಿ ನವ ಚೈತನ್ಯವನ್ನು ಈ ಶಿಬಿರ ನೀಡಿದೆ. ಇದು ಕೇವಲ ವೈದ್ಯಕೀಯ ಸೇವೆಯಲ್ಲ, ಇದು ಮಾನವೀಯತೆಯ ಸ್ಪಂದನ. ಅಂಗವೈಕಲ್ಯ ಇರದೇ ಇರತಕ್ಕಂಥ ಜನರಿಗೆ ಸಮನಾಗಿ ನಾನು ಬದುಕಬಲ್ಲೆ ಅನ್ನುವ ಛಲ ಇದ್ದರೆ ಖಂಡಿತವಾಗಿಯೂ ಕೂಡ ನಿಮಗೆ ಅಂಗವೈಕಲ್ಯತೆ ನಿಮ್ಮ ಮನಸ್ಸನ್ನು ಕಾಡುವುದಿಲ್ಲ. ಅದನ್ನು ದೂರ ಮಾಡಿ ಭಗವಂತ ಕೊಟ್ಟಿರುವಂಥ ಆಯಸ್ಸಿನಲ್ಲಿ ತಾವೆಲ್ಲ ನೆಮ್ಮದಿಯಿಂದ ಬದುಕುವಂಥ ಒಂದು ಕಾರ್ಯವನ್ನು ನಮ್ಮ ನಿರ್ಮಲಾನಂದ ಮಹಾಸ್ವಾಮಿಗಳು ಮಾಡಿದ್ದಾರೆ. ಇದು ಆದಿಚುಂಚನಗಿರಿ ಸಂಸ್ಥಾನ ಮಟ್ಟದಿಂದ ಆಗ್ತಿರ್ತಕ್ಕಂಥ ಈ ಕಾರ್ಯಕ್ರಮ ಇದು ಮುಂದೇನೂ ಕೂಡ ಇದೇ ಥರ ಯಶಸ್ವಿಯಾಗಲಿ. ನಾವು ಲಾಸ್ಟ್ 10 ವರ್ಷದಲ್ಲಿ ಇದೇ ನಮ್ಮದು ದೊಡ್ಡೆಸ್ಟ್ ಕ್ಯಾಂಪ್. 500 ನಂಬರ್ಸ್ ಇಲ್ಲಿ ಮಾಡಿರೋದು, ಹೈಯೆಸ್ಟ್ ನಂಬರ್ ನಾವು ಮಾಡಿದ್ದೀವಿ. ಸೊ ದಿಸ್ ಈಸ್ ದ ಬಿಗ್ಗೆಸ್ಟ್ ಕ್ಯಾಂಪ್. ಇಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಡೋದು, ಪೇಷಂಟ್ನ ನೋಡ್ಕೊಳ್ಳೋದು, ಈ ಥರ ಬೇರೆ ನಾವು ಎಲ್ಲ ಕಡೆ ಕ್ಯಾಂಪ್ ಮಾಡ್ತೀವಿ, ತಿಂಗಳೇ ಒಂದು ಕ್ಯಾಂಪ್ ಆದರೂ ಆಗುತ್ತೆ. ಬಟ್ ಈ ಥರ ಕ್ಯಾಂಪ್ ಎಲ್ಲೂ ಆಗೋಲ್ಲ. ನೀವೆಲ್ಲ ಯು ಆರ್ ಫಾರ್ಚುನೇಟ್ that all you are here, and I once again seek the blessing of Mahaswamiji. ಪರಮ ಪೂಜ್ಯ ಶ್ರೀಗಳಿಂದ ಕೃತಕ ಕೈ ಮತ್ತು ಕಾಳುಗಳನ್ನು ಪಡೆಯಬೇಕೆಂದು ಕೇಳಿಕೊಳ್ಳುತ್ತೇವೆ. ಆದಿಚುಂಚನಗಿರಿ ವತಿಯಿಂದ ಒಂದು ಹೇಳಬೇಕು ಅಂತ ಬಯಸ್ತಾ ಇದ್ದೀನಿ. ಜನವರಿ 18 ಗುರೂಜಿಯವರ ಹುಟ್ಟುಹಬ್ಬ. ಪ್ರತಿ ವರ್ಷ ಇನ್ನು ಮುಂದೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೃತಕ ಮೊಣಕಾಲು ಜೋಡಣೆ ಉಚಿತವಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ.
ನಿರ್ಮಲಾನಂದ ಸ್ವಾಮೀಜಿಯವರ ದಿವ್ಯ ದೀಕ್ಷೆ ನಿನ್ನೆ ಆಗಿತ್ತು. ಅದರ ಅಂಗವಾಗಿ ಇನ್ನು ಮುಂದೆ ವರ್ಷವೂ ಈ ಕೃತಕ ಕೈ ಕಾಲು ಜೋಡಣೆ ಉಚಿತವಾಗಿ ಮಾಡಬೇಕು ಅಂತ ಅನೌನ್ಸ್ ಮಾಡ್ತಾ ಇದ್ದೀವಿ. ನಿಜವಾಗಿ ನಾನು ನಂಬೋಕ್ಕಾಗ್ತಿಲ್ಲ. ನನಗೆ ಕಾಲು ಸಿಗ್ತಿಲ್ವೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಿಟ್ಟರೆ 500 ಜನಕ್ಕೂ ಒಂದು ದೇವ್ರ ಥರ ಒಬ್ಬರು ಕೊಡ್ತಾರೆ ಅಂದರೆ ಫುಡ್ ದಿ ಬೆಸ್ಟ್ ಫುಡ್ಡು. ಅದು ಹೆಂಗೆ ಹೇಳ್ತಾರೆ, ಅದು ಪ್ಲೇಟಲ್ಲಿ ಹಿಡಿದ್ರೆ ಎದುರುಗಡೆ ಇರೋರು ಮೊಗ ಕಾಣಿಸಲ್ಲ, ಹೊಗ ಬರ್ತಾಯಿದೆ ಅಷ್ಟು ಆಗಿ. ಸರ್ವೀಸ್, ಕ್ಲೀನಿಂಗ್, ನೀಟ್ನೆಸ್, ಅದ್ರ ಬಗ್ಗೆ ಅದು ನನಗೆ ಹೆಂಗೆ ಮಾತನೇ ಇಲ್ಲ. ಈಗ ನನಗೇನೆಂದರೆ ಮೆಷರ್ಮೆಂಟ್ ತೊಗೊಳ್ತಾರಾಗ ಮತ್ತು ಯಾವಾಗ ನಾನು ಮೆಷರ್ಮೆಂಟ್ ಕೊಟ್ಟನೋ ಆವಾಗ ನನ್ನ ಜೀವನದಲ್ಲಿರೋ ಕತ್ಲೆ ಹಂಗೆ ಹೋಗಿ ಸ್ವಾಮೀಜಿಗಳವ್ರನಿಂದ ನನಗೊಂದು ಬೆಳಕು ಕಾಣಿಸ್ತು. ನನಗೆ ಏನಂದರೆ ಇನ್ನೊಂದು ಲೈಫ್ ಸ್ವಾಮೀಜಿಗಳವ್ರನ್ನ ಮತ್ತೆ ನನಗೆ ಸಿಕ್ಕಿದೆ. ಬೇಜಾರಲ್ಲಿ ಭಯದಲ್ಲಿ ಇರೋರು ದಯವಿಟ್ಟು ಇಲ್ಲಿ ಬನ್ನಿ. ಸೊ ನಮ್ಮ ಸ್ವಾಮೀಜಿಗಳವರಿದ್ದಾರೆ. ಇಲ್ಲಿ ಬಂದಮೇಲೆ ನಿಮ್ಮ ಭಯ, ನಿಮ್ಮ ಕಷ್ಟ ದೂರ ಮಾಡಿ, ಸಂತೋಷ ಖುಷಿನ ಹತ್ರ ಮಾಡಿ. ಇವತ್ತು ಆರೋಗ್ಯ ವ್ಯವಸ್ಥೆ ಹೇಗಾಗಿದೆ ಅಂತ ಹೇಳಿದ್ರೆ ಒಂದು ರೀತಿ ವಾಣಿಜ್ಯ ಕ್ಷೇತ್ರ ಆಗೋಗಿದೆ, ಒಂದು ಬಿಸ್ನೆಸ್ ಆಗೋಗಿದೆ. ಯಾಕಂದರೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಪ್ರತಿಯೊಬ್ಬರು ಕೂಡ ಅದರಿಂದ ಲಾಭವನ್ನು ಕೂಡ ಬಯಸುವಂಥದ್ದು ಕೂಡ ನೋಡ್ತಕ್ಕಂಥದ್ದು. ಆದರೆ ಆರೋಗ್ಯ ಕ್ಷೇತ್ರ ಅದಲ್ಲ. ಆರೋಗ್ಯ ಕ್ಷೇತ್ರ ಅಂತ ಹೇಳಿದಾಗ ಅದು ಒಂದು ಸೇವಾ ಕ್ಷೇತ್ರ, ಸರ್ವಿಸ್ ಇಂಡಸ್ಟ್ರಿ ಅದು, ಮತ್ತು ಎಸೆನ್ಷಿಯಲ್ ಸರ್ವಿಸ್ ಅದು, ಅಗತ್ಯ ಇರುವಂಥ ಸೇವೆ ಅದು. ಅದಕ್ಕೋಸ್ಕರ ಇದನ್ನು ಕೇವಲ ನಾವು ಒಂದು ಬಿಸ್ನೆಸ್ ಮಾಡೆಲಲ್ಲಿ ನಡೆಸಿದ್ರೆ ಖಂಡಿತವಾಗಿಯೂ ಅದು ಈ ಒಂದು ಸೇವಾ ಮನೋಭಾವ ಇರತಕ್ಕಂಥದ್ದು ಅದು ಸೇವಾ ಕ್ಷೇತ್ರಕ್ಕೆ ಅದು ಹೊಂದಾಣಿಕೆ ಆಗೋದಿಲ್ಲ ಅಂತ ನನ್ನ ಭಾವನೆ. ಇವತ್ತು ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ, ಆದರೆ ಆ ಆಸ್ಪತ್ರೆಗಳು ಸಾಮಾನ್ಯ ಜನರಿಗೆ ಅಲ್ಲಿ ಹೋಗಿ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಅಸಾಧ್ಯವಾದಂಥ ಮಾತು. ಮತ್ತು ಇನ್ನೊಂದು ಕಡೆ ಇದನ್ನು ನೀಗಿಸುವಂಥದ್ದಕ್ಕೆ ಸರ್ಕಾರಗಳು ಕೂಡ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಜನರಿಗೆ ನೀಡ್ತಕ್ಕಂಥದ್ದಕ್ಕೆ ಸರ್ಕಾರ ಕೂಡ ಹರಸಾಹಸ ಪಡ್ತಾ ಇದೆ. ಆದರೆ ಗೌರ್ಮೆಂಟಿಂದ ಎಲ್ಲವನ್ನು ಕೂಡ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕೆಂದರೆ ಅಷ್ಟಿನ ನಮ್ಮ ಇರುವಂಥ ಜನರಿಗೆ ಆ ಬೇಡಿಕೆಯನ್ನು ಈಡೇರಿಸೋದಕ್ಕೆ ನಮ್ಮ ಕೈಯಲ್ಲೂ ಕೂಡ ಆ ಪ್ರಮಾಣದಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಇದರಲ್ಲಿ ಮಧ್ಯದಲ್ಲಿ ಕೂಡ ಇನ್ನೊಬ್ಬರು ಬೇರೆಯವರು ಕೂಡ ಮಾಡುವಂಥದ್ದು ಭಾಳ ಮುಖ್ಯ ಇದೆ. ಅದರಲ್ಲಿ ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ಜನ ಮತ್ತು ದಾನ ಧರ್ಮ ಮಾಡುವಂಥ ಜನ, ಸಂಘ ಸಂಸ್ಥೆಯವರು ಎಲ್ಲ ಬಂದು ಕೈ ಜೋಡಿಸಿದಾಗ ಆವಾಗ ಈ ಒಂದು ಸಮಸ್ಯೆನೇ ನೀಗಿಸೋದಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಆದಿಚುಂಚನಗಿರಿ ಟ್ರಸ್ಟ್ ಅವರು ನಾವು ಇದನ್ನು ಈ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ, ನೀವು ಇಲ್ಲಿ ಬಂದು ಇದನ್ನು ಇಲ್ಲಿಯ ಜನರಿಗೆ ಅದನ್ನು ಒದಗಿಸುವಂಥದ್ದು. ಯಾರಿಗೆ ಇವತ್ತು ಕೈ ಕಾಲು ಕಳ್ಕೊಂಡಿದ್ದಾರೆ ಅಂಥವ್ರಿಗೆ ತಮ್ಮ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅವ್ರಿಗೆ ಆ ಸಾಧ್ಯವಾಗುವಂಥ ಕೆಲಸ ಮಾಡೋದಕ್ಕೆ ಏನು ಇವತ್ತು ಅವರಿಬ್ಬರು ಕೈ ಜೋಡಿಸಿದ್ದಾರೆ. ನಾನು ಒಬ್ಬ ಆರೋಗ್ಯ ಸಚಿವನಾಗಿ ಪೂಜ್ಯ ಸ್ವಾಮೀಜಿಯವರಿಗೆ ನನ್ನ ವಿಶೇಷವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸಲೇಬೇಕಾಗ್ತದೆ. ಅವರ ಒಂದು ದಿವ್ಯ ಆಶೀರ್ವಾದದಿಂದ ಇದು ನಡೀತಾ ಇದೆ. ಮತ್ತು ಮಾರ್ವಾಡಿ ಫೆಡರೇಷನ್ ಅವ್ರಿಗೂ ಕೂಡ ನನ್ನ ಅಭಿನಂದನೆ. ಅವರು ಬಹಳ ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಅವರು ಮುಂದೆ ಬಂದು ಮಾಡ್ತಾ ಇದ್ದಾರೆ. ಟೇಕಿಂಗ್ ಕೇರ್ ಆಫ್ ದಿ ಹೆಲ್ತ್ ಆಫ್ ಹೋಲ್ ಕರ್ನಾಟಕ ಸರ್ಕಾರದಿಂದನೂ ಕೂಡ ತುಂಬ ಇನಿಷಿಯೇಟಿವ್ಸ್ಗಳನ್ನ ಮುಖಾಂತರ ತಗೊಂಡಿದ್ದೀವಿ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಿರ್ಬೋದು, ಡ್ರಾಮಾ ಬ್ಲಾಕ್ಗಳಿರ್ಬೋದು ಎವ್ರಿ ಡಿಸ್ಟಿಕ್ಕಲ್ಲಿ, ಮತ್ತು ಕ್ಯಾನ್ಸರ್ ಸರ್ವೀಸಸ್ ಇರ್ಬೋದು, ಎಲ್ಲರದ್ದು ಸರ್ದ ಮಾರ್ಗದರ್ಶನದಲ್ಲಿ ಈಗ ನಡೀತಾ ಇದೆ. ಮತ್ತು ಸರ್ರು ಕೂಡ ನಮಗೊಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ವಿತೌಟ್ ರೆಫರಲ್ಸ್ ಓಕೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ. ಸೊ ಅದನ್ನು ನಮಗೆ ಜಾರಿಯುತ ಆಯಿತು ಅಂತೇಳಿದ್ರೆ ನಮ್ಮಂಥ ಹಾಸ್ಪಿಟಲ್ಸ್ಗೆ ತುಂಬ ಇನ್ನೂ ಕೂಡ ಒಂದು ಬಲ ಬಂದಂಗೆ ಆಗುತ್ತೆ, ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ನಮಗಿದು ಹೆಲ್ಪ್ ಆಗುತ್ತೆ. ನಮ್ಮ ಸೇವೆ ಸರ್ವಿಸ್ಗೆ ಕ್ವಾಡ್ರಂಟಿಕ್ ಅನಾಲಿಸಿಸ್ ಮಾಡಿದ್ರೆ ಮೊದಲನೇ ಕ್ವಾಡ್ರಂಟ್ನಲ್ಲಿ ಬಹಳಷ್ಟು ಜನದ ಹತ್ರ ದುಡ್ಡಿದೆ, ಸಮಯವೂ ಇದೆ, ಆದರೆ ಮನಸ್ಸಿಲ್ಲ, ಹೃದಯ ಇಲ್ಲ. ಅವರು ದೇ ಡೋಂಟ್ ವಾಂಟ್ ಟು ಹೆಲ್ಪ್ ಪೀಪಲ್. ಈ ಕ್ವಾಡ್ರಂಟ್ ತೊಗೊಂಡ್ರೆ ಸುಮಾರು ಜನಗಳಲ್ಲಿ ಮನಸ್ಸಿದೆ, ಹೃದಯ ಇದೆ, ಪಾಪ ಹಣ ಇಲ್ಲ, ಸಮಯವಿಲ್ಲ. ಮೂರನೇದು ಹಣವಿದೆ, ಸಮಯವಿದೆ, ಎಜುಕೇಷನ್ ಇದೆ, ಬುದ್ಧಿ ಇದೆ, ಆದರೆ ಒಂದು ಜಾಗವಿಲ್ಲ. ನಾಲ್ಕನೇ ಕ್ವಾಡ್ರಂಟ್ ಎಲ್ಲವೂ ಒಂದೇ ಕಡೆ ಇರೋದು ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ. ಯು ಹ್ಯಾವ್
an infrastructure, you have experts, you have the mind and heart to help people who are in distress. ಒಂದೊಂದು ಅಂಗ ಒಂದೊಂದು ಜೀವಕೋಶದಿಂದ ಹಿಡಿದು ಎಲ್ಲವೂ ಕೂಡ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೋ ಕಾರಣಕ್ಕೆ ಕೆಲವೊಮ್ಮೆ ಹುಟ್ಟಿನಿಂದ ಕೆಲವು ನಮ್ಮ ಭಾಗಗಳು ನಮ್ಮ ಹತ್ರ ಇಲ್ಲ. ಹುಟ್ಟಿ ಬಂದ ನಂತರದಲ್ಲಿ ಆಗ್ತಕ್ಕಂಥ ಆಕಸ್ಮಿಕ ಆಕ್ಸಿಡೆಂಟ್ಗಳಿಂದ ನಾವು ಉತ್ತಮವಾಗಿರ್ತಕ್ಕಂಥ ಅಂಗಗಳನ್ನ ಕಳ್ಕೊಂಡಿರ್ತೀವಿ ನಮ್ಮದಲ್ಲದ ತಪ್ಪುಗಳಿಗೆ. ಹುಟ್ಟಿನಿಂದ ಬರಬೇಕಾದ್ರೂ ನಮ್ಮದು ತಪ್ಪಲ್ಲ, ಆಕ್ಸಿಡೆಂಟ್ ಆಗಬೇಕಾದ್ರೂ ಕೂಡ ಎಷ್ಟೋ ಬಾರಿ ನಮ್ಮದು ತಪ್ಪಲ್ಲ. ಆದರೆ ತಪ್ಪಾದ ನಂತರದಲ್ಲಿ, ಘಟನೆ ಘಟಿಸಿದ ನಂತರದಲ್ಲಿ ಆಯುರ್ವರ್ಷ ಶತಾಂ ದೃಢಾಂ ಪರಿಮಿತಂ, ಈ ಬದುಕಿನಲ್ಲಿ 100 ವರ್ಷ ಬದುಕಬೇಕಾದಂಥ ರೀತಿಗೆ ಕೆಲವು ಅಂಗಗಳು ಮತ್ತೊಮ್ಮೆ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದೇ. ಆದರೆ ಯಾವ ರೀತಿ ಹಾರ್ಟ್ ಫೇಲ್ಯೂರ್ ಆದರೆ ಹಾರ್ಟ್ನ ಫಿಕ್ಸ್ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಇಟ್ ಈಸ್ ಸೋ ವಿತ್ ಅದರ್ ಫಿಸಿಕಲ್ ಆರ್ಗನ್ಸ್ ಲೈಕ್ ಕಿಡ್ನಿ, ಆಮೇಲೆ ಬ್ರೈನ್, ಇವೆಲ್ಲವನ್ನು ಕೂಡ. ಇದರ ಜೊತೆಯಲ್ಲಿ ಈ ಒಂದು ಕೆಲಸ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ನಡಿಲಿಕ್ಕಾಗದಲ್ಲೇ ಹೋದರೆ, ನಡಿಲಿಕ್ಕಾಗದೇ ಇರ್ತಕ್ಕಂಥವ್ರಿಗೆ ಗೊತ್ತು ಕಾಲಿನ ಮಹತ್ತೇನು ಅಂತ. ಕೈ ಇಲ್ಲ ಅಂತಂದರೆ ಕೈಯಿನ ಮಹತ್ತೇನೋ ಗೊತ್ತು. ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಹೇಗೆಗೋ ಬದುಕಿಬಿಡ್ತವೆ. ಅಂತಹ ಉತ್ತಮವಾಗಿರ್ತಕ್ಕಂಥ ಕೆಲಸ ಇವತ್ತು ಇಲ್ಲಿ ಆಗಿರ್ತಕ್ಕಂಥದ್ದು. ಇದಕ್ಕೆ ಶ್ರೀಮಠದೊಂದಿಗೆ ಕೈ ಜೋಡಿಸಿದಂಥ ಕರ್ನಾಟಕ ಮಾರ್ವಾಡಿ ಫೆಡರೇಷನ್, ಯೂತ್ ಫೆಡರೇಷನ್ಗೆ ಧನ್ಯವಾದಗಳನ್ನು ಶ್ರೀಮಠದ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ನಾವು ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇವೆ. ಎಷ್ಟೋ ಜನ ಪೂಜ್ಯ ಗುರುಗಳಿಗೆ ಹೇಳಿದ್ರಂತೆ, ಯಾಕೆ ನಮ್ಮ ಸ್ವಾಮಿಗಳಿಗೆ ಇದೇ ಮಾತನ್ನು ಉಪಯೋಗಿಸಿದ್ರೆ ಬುದ್ಧಿ ಇಲ್ವೋ, ಇಲ್ಲಿ ಹೋಗಿ ಮಾಡ್ತಾರಲ್ಲ ಅಂತಂದ್ಬಿಟ್ಟು. ನಮ್ಮ ಗುರುಗಳಿಗೆ ಆರೋಗ್ಯ ಸಿಗದೆ ಯಾವುದೋ ಮೈಸೂರಿನ ಅನಾಥ ರೀತಿಯಲ್ಲಿ ದೇಹವನ್ನು ಬಿಟ್ಟಾಗ ಗುರುಗಳು ಅನ್ನಿಸ್ತಂತೆ, ಒಂದು ಸಮುದಾಯದ ಜಗದ್ಗುರುಗಳೇ ಆರೋಗ್ಯ ಸಿಗಲಿಲ್ಲ ಅಂತಂದರೆ ಇನ್ನು ಬಡ ಜನಗಳ ಕಥೆ ಏನು ಅಂತ ಹೇಳಿ ಕಷ್ಟದ ಮಧ್ಯದಲ್ಲಿ, ವಿರೋಧದ ಮಧ್ಯದಲ್ಲಿ ಸಂಸ್ಥೆಯಲ್ಲಿ ಮಾಡಿದರು. ಈ ವ್ಯವಸ್ಥೆ ನಮ್ಮ ಗುಂಡೂರಾವ್ ಅವರು ಹೇಳ್ತಾರೆ, ದಿನೇಶ್ ಗುಂಡೂರಾವ್ ಅವರು 65-70 ಕಿಲೋಮೀಟರ್ ರೇಡಿಯಸ್ನಲ್ಲಿ ಈ ಒಂದು ಸಂಸ್ಥೆ ಕೆಲಸವನ್ನು ಮಾಡ್ತದೆ. ಬಹುಶಃ 65-70 ಕಿಲೋಮೀಟರ್ ರೇಡಿಯಸ್ನಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಇನ್ನೊಂದು ಹಾಸ್ಪಿಟಲ್ ಮತ್ತು ಕಾಲೇಜು ಹುಡುಕಿದ್ರು ಕೂಡ ಎಲ್ಲೂ ಸಿಗೋದಿಲ್ಲ. ದಿಸ್ ಇಸ್ ದ ಓನ್ಲಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ದ ಟೀಚಿಂಗ್ ಹಾಸ್ಪಿಟಲ್ ಅಲಾಂಗ್ ವಿತ್ ದ ಸೂಪರ್ ಸ್ಪೆಷಾಲಿಟಿ ವಿಚ್ ವಿ ಹ್ಯಾವ್ ಆಡೆಡ್ ದೀಸ್ ಇಯರ್ಸ್. ದಿಸ್ ಇಸ್ ದ ಓನ್ಲಿ ಸಚ್ ಇನ್ಸ್ಟಿಟ್ಯೂಷನ್. ಇಂತಹ ವ್ಯವಸ್ಥೆಗೆ ನೀವು ಬಂದು ಉಪಯೋಗವನ್ನು ಪಡ್ಕೊಳ್ಳಿ. ಬದುಕಿನಲ್ಲಿ ಯಾರೂ ಕೂಡ ನೊಂದ್ಕೊಳ್ದೇ ಸಾಧನೆ ಕಡೆ ಗಮನ ಕೊಡಿ. ಕಷ್ಟಗಳಿಗೆ ನಿಮ್ಮ ಮಠ ಮತ್ತು ಆಸ್ಪತ್ರೆ ಖಂಡಿತ ಇದೆ, ಇದರ ಸಹಾಯವನ್ನು ಪಡ್ಕೊಳ್ಳಿ ಅಂತ ಹೇಳಿ ಬಂದಂಥ ಫಲಾನುಭವಿಗಳಿಗೆ, ಅವರ ಕುಟುಂಬ ವರ್ಗದವರಿಗೆ ಕಾಲಭೈರವೇಶ್ವರನ ಪೂರ್ಣ ಆಶೀರ್ವಾದವನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.